ಈ ಸಂದರ್ಭದಲ್ಲಿ ಅಕ್ರಮ ಮನೆಗಳನ್ನ ತೆರವು ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ರೆ ಪೊಲೀಸರ ಸಮ್ಮುಖದಲ್ಲಿ ಒಂದು ರೀತಿಯಲ್ಲಿ ಹೈಡ್ರಾಮಾ ಕೂಡ ಸೃಷ್ಟಿಯಾಗಿತ್ತು. ನಿವಾಸಿಗಳು ಅದನ್ನ ವಿರೋಧವನ್ನ ವ್ಯಕ್ತಪಡಿಸುವಂತ ಸಂದರ್ಭದಲ್ಲಿ ವಾಗ್ವಾದ ಏರ್ಪಟ್ಟಿತ್ತು. ಅಷ್ಟೇ ಅಲ್ಲದೆ ಹೈಡ್ರಾಮಾ ಕೂಡ ಸೃಷ್ಟಿಯಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ಈ ಕ್ಷಣಕ್ಕೆ ಅಲ್ಲಿ ಏನಾಗ್ತಾ ಇದೆ? ಎಸ್ ನಾಗೇಂದ್ರ ಬಾಬು, ಖಂಡಿತವಾಗ್ಲೂ ಕೂಡ ಕೋಗಿಲು ಲೇಔಟ್ ಆಯ್ತು. ಈಗ ತನಿಸಂದ್ರದ SRK ನಗರದಲ್ಲೂ ಕೂಡ JCB ಸದ್ದು ಮಾಡ್ತಾ ಇದೆ. ಸದ್ಯ ನಾವೀಗ ಅದೇ ಸ್ಪಾಟ್ ನಲ್ಲಿ ಇದೀವಿ. ಆದ್ರೆ ಇಲ್ಲಿ ಒಂದು ದುರಂತ ಕತೆ ಕೂಡ ಇರುವಂತದ್ದು. ಕೇವಲ 3 ತಿಂಗಳ ಹಿಂದೆ ಮಾತ್ರ ಈ ಒಂದು ಮನೆ ಮಾಲೀಕರು ಕೊಂಡ್ಕೊಂಡಿರ್ತಾರೆ. ಫಾತಿಮಾ ಅನ್ನೋರ ಬಳಿ ಆ ಒಂದು ಮನೆಯನ್ನ ಕೊಂಡ್ಕೊಂಡಿರ್ತಾರೆ. ಆದ್ರೆ ಮನೆ ಕೊಳ್ಳಲು ಅವರು ಏನು ಮನೆಯ ಮಗಳ ಮದುವೆ ಇತ್ತು, ಆ ಮದುವೆಗೆ ಪರ್ಚೇಸ್ ಮಾಡಿದಂತಹ ಗೋಲ್ಡಿನ ಅಡ ಇಟ್ಟು ಆ ಹಣದಿಂದ ಅವರು ಮನೆಯನ್ನ ಕೊಂಡ್ಕೊಂಡಿದ್ರಂತೆ. ಸದ್ಯ ಈಗ ಅದು BDA ಜಾಗ ಅಂತ ಹೇಳಿ ಅಧಿಕಾರಿಗಳನ್ನ ಒತ್ತುವರಿ ಮಾಡಿದ್ದಾರೆ. ಅದಕ್ಕೆ ಮನೆಯ ಮಾಲೀಕರು ಆಕ್ರೋಶವನ್ನು ಹೊರಹಾಕ್ತಾ ಇರುವಂತದ್ದು. ಅವ್ರನ್ನ ಮಾತನಾಡ್ಸೋಣ, ಏನಂತ ಅಂತಾರೆ ಅನ್ನೋದು ಅವರಿಂದನೇ. ಇಟ್ಸ್ ಬಿನ್ ಓನ್ಲಿ 3 months ವಿ ಹ್ಯಾವ್ ಬಿನ್ ಕನ್ನಡ. ಇವಾಗ ನಾವು ಮನೆ ತಗೊಂಡ್ಬಿಟ್ಟು ಬರೇ 3 ತಿಂಗಳು ಆಗಿರೋದು ಈ ರಿಜಿಸ್ಟರ್ ಈ ಖಾತಾ ಎಲ್ಲ ಪೂರ್ತಿ ಆಗಿದೆ. ಆದ್ರೂ ನಮ್ಗೆ ಒಂದಿನ ಮುಂಚೆನೂ ನೋಟಿಸ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಇವಾಗ ಬಂದ್ಬಿಟ್ಟು ಹೊಡೆಯಕ್ಕೆ ಬರ್ದಿದ್ದಾರೆ. ಇವಾಗ ನಮ್ಮ ಹತ್ರ ಅಡ್ವಾನ್ಸ್ ಏನು ದುಡ್ಡು ಇಲ್ಲ. ನಾವು ತಲೆ ತುಂಬಿ ಸಾಲನಲ್ಲಿ ಇದೀವಿ, ಒಡವೆ ಇಟ್ಬಿಟ್ಟಿದೀವಿ, ಇರೋದು ಮನೆ ಸೇಲ್ ಮಾಡ್ಬಿಟ್ಟಿದೀವಿ, ಎಲ್ಲ ಆಗ್ಬಿಟ್ಟು ನಾವು ರೋಡ್ ನಲ್ಲಿ ಇದ್ದೀವಿ. ನಮ್ದು ಸಾಮಾನ್ಯ ಎಲ್ಲ ರೋಡ್ ನಲ್ಲಿ ಇದೆ. ನಾವು ಎಲ್ಲಿ ಹೋಗ್ಬೇಕು? ಇವಾಗ ನಮ್ಮ ಮನೆ ಹೊಡೆದ್ರೆ ನಮ್ ಜೊತೆ ಹೊಡೆದ್ಬಿಡಿ. ಇವಾಗ ನಮ್ಗೆ ಬದುಕಿಗೆ ಜಾಗನೂ ಇಲ್ಲ, ಆ ತರ ಮಾಡ್ಬಿಟ್ಟಿದ್ದಾರೆ. ಇವಾಗ ನಮ್ಗೆ ನ್ಯಾಯ ಬೇಕು. ನಾವು ಗೌರ್ಮೆಂಟ್ ಸರ್ಕಾರ, ಇದು ಕಾಂಗ್ರೆಸ್ ಸರ್ಕಾರ ನಮ್ಗೆ ಒಳ್ಳೇದು ಮಾಡುತ್ತೆ ಅಂತ ಈ ತರ ಮಾಡ್ತಾರೆ ಅಂತ ನಾವು ಒಂಚೂರನ್ನು ಜ್ಞಾಪಕ ಮಾಡಿಲ್ಲ. ಇವಾಗ ಈ ತರ ಆಗಿರೋದು ನಮ್ಗೆ ನ್ಯಾಯ ಬೇಕು. ನಾವು ಮನೆ ಬಿಟ್ಟು ಆಚೆ ಹೋಗಲ್ಲ. ಆ ತರ ಏನಾದ್ರೂ ಬುಲ್ಡೋಸರ್ ಬಂದ್ರೆ ನಮ್ಮ ಮನೆಯಿಂದ ಹೋಗಿ. ಸರ್ ಏನಾಗ್ತಿದೆ ಇಲ್ಲಿ ಅನ್ನುವಂಥದ್ದು ತಾವು ಕೂಡ ಅಂದ್ರೆ 3 ತಿಂಗಳ ಹಿಂದೆ ಮಾತ್ರ ಮನೆಯನ್ನ ಕೊಂಡ್ಕೊಂಡಿದ್ರಿ ಅನ್ನುವಂತಹ ಒಂದು ಮಾತಿದೆ. ಜೊತೆಗೆ ಅದು ಕೂಡ ಮದುವೆನ ಪೋಸ್ಟ್ಪೋನ್ ಮಾಡಿ ಈ ಒಂದು ಮನೆಯನ್ನ ಕೊಂಡ್ಕೊಂಡಿದ್ರಿ ಅನ್ನುವಂಥದ್ದು. ಸದ್ಯ ಈಗ ಮನೆಯನ್ನ ಒತ್ತುವರಿ ಮಾಡ್ತಾ ಇದ್ರೆ, ಅವಾಗ ಅಂದ್ರೆ ಮನೆ ಕೊಳ್ಳುವಾಗ ನಿಮ್ಗೆ ಗೊತ್ತಿರ್ಲಿಲ್ವಾ ಇದು BDA ಜಾಗ ಅನ್ನುವಂಥದ್ದು? ಸರ್, ನಮ್ಗೆ ಗೊತ್ತಿದ್ದಿಲ್ಲ. ಯಾಕಂದ್ರೆ ನಾವು ಡಾಕ್ಯುಮೆಂಟ್ ಲೀಗಲ್ ಆಗೂ ಮಾಡಿದೀವಿ. ಅದ್ರಲ್ಲಿ ಇನ್ನೂ BDA ಅನ್ಬಿಟ್ಟು ಬಂದಿಲ್ಲ ನಮ್ಗೆ. ಇವಾಗ ಎಲ್ಲ ರಿಜಿಸ್ಟರ್ ಎಲ್ಲ ಮಾಡಿದೀವಿ. 3.5 ಲಕ್ಷ ಏನೋ ಗೌರ್ಮೆಂಟ್ ಫೀಸ್ ತಗೊಂಡಿದ್ದಾರೆ ರಿಜಿಸ್ಟ್ರೇಷನ್ಗೆ. ಗೌರ್ಮೆಂಟ್ ಫೀಸ್ ಹೆಂಗ್ ತಗೊಂತಾರ BDA ಪ್ರಾಪರ್ಟಿಗೆ? ಈ ಖಾತಾ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಬಿಲ್ ನಮ್ಮ ಹೆಸರು ಮೇಲೆ ಆಗಿದೆ. ಇವಾಗ ಒಂದ್ಸತಿ ಬಂದ್ಬಿಟ್ಟು ಬೆಳಗ್ಗೆ ಬಂದ್ಬಿಟ್ಟು ಮನೆ ಖಾಲಿ ಮಾಡಿ ಅಂದ್ರೆ ಎಲ್ಲಿ ಹೋಗ್ಬೇಕು ನಾವು? ನಮ್ಗೆ ನ್ಯಾಯ ಬೇಕು. ನಾವ್ ಏನ್ ಮಾಡ್ಲಿ ಹೇಳಿ? ಬರೀ ಈ ತರಾನ ಮಾಡ್ತಾ ಇರೋದು. ನೋಡಿ ಬಂದ್ಬಿಟ್ಟು ಇವಾಗ ಈ ಅಮ್ಮದು ಬರ್ತಾ ನಿಮಗೆ ಇವರು ಅಂದ್ರೆ ಈ ಒಂದು ಮನೆಯನ್ನ ಮಾರಾಟ ಮಾಡಿರುವಂತದ್ದು ಅಥವಾ ಸೈಟ್ ಅನ್ನು ಮಾರಾಟ ಮಾಡಿದ್ಯಾರು? ಫಾತಿಮಾ ಅನ್ಬಿಟ್ಟು ಇವಾಗ ಅವ್ರ ಮನೆ SBR ಲೇಔಟ್ ಅಲ್ಲಿ ಇರೋದು. ಬ್ರೋಕರ್ ಇಲ್ಲೇ ಇರೋದು. ಅವ್ನು ಬೆಳಗ್ಗೆ ಓಡಿ ಹೋಗಿರೋದು. ಇವಾಗ ಇನ್ನೂ ಬಂದಿಲ್ಲ ಅವನು. ಆ ತರ ಆಗಿದೆ ಸರ್. ಇವಾಗ ನಾವು ಏನ್ ಮಾಡ್ಬೇಕು? ನಿಮ್ ಚಾನೆಲ್ ಇಂದಾನೆ ನಮ್ಗೆ ಸರ್ಕಾರಕ್ಕೆ ಇದ್ ಮಾಡಿಸ್ಬೇಕು ನೀವು. ಈಗ BDA ಅಧಿಕಾರಿಗಳು ಬಂದು ಒತ್ತುವರಿ ಮಾಡ್ತೀವಿ ಅಂತ ಹೇಳ್ತಿದಾರಲ್ಲ, ನೋಟಿಸ್ ಏನಾದ್ರು ಕೊಟ್ಟಿದ್ರೆ? ಇಲ್ಲ ಸರ್, ಕೊಟ್ಟಿಲ್ಲ. ನೋಟಿಸ್ ಇಲ್ಲ, ಏನಿಲ್ಲ. ಬೆಳಗ್ಗೆ ಬಂದ್ಬಿಟ್ಟು ಪೊಲೀಸ್ ಅವ್ರ ಜೊತೆ ಬಂದ್ಬಿಟ್ಟು ಮನೆ ಖಾಲಿ ಮಾಡಿ ಅಂತ ಇರೋದು. ಸರ್ಕಾರಕ್ಕೆ ಅದೇ ಹೇಳೋದು. ಸರ್ಕಾರಕ್ಕೆ ನಮ್ಗೆ ನ್ಯಾಯ ಬೇಕು. ನಾವು ಎಲ್ಲ ಬಡವರು ಎಲ್ಲಿ ಹೋಗ್ಬೇಕು? ನೋಡಿ, ಮಗುದ್ ಮದ್ವೆ ಇದ್ದಿದ್ದು, ಮದ್ವೆ ಡಿಲೇ ಮಾಡಿದೀವಿ. ಒಡವೆ ಇಲ್ಲ, ಏನಿಲ್ಲ, ಸಾಲ ಮಾಡಿರೋದು. ನೋಡಿ 50 ಲಕ್ಷ ಬಿದ್ದಿದೆ ಸರ್, ಎಲ್ಲ ಸೇರಿಸಿ. ನಾವು ಇನ್ನೊಂದು ಚಿಕ್ಕದ ಮನೆ ಇದ್ದು ಅದ್ ಮಾಡ್ಬಿಟ್ಟು ಮಕ್ಕಳು ಇದ್ದಾರೆ, ಇವತ್ತೆಲ್ಲ ಫ್ಯೂಚರ್ಗೆ ಆಗತ್ತೆ ಅನ್ಬಿಟ್ಟು ಸಾಲ ಗಿಲ್ಲ ಎಲ್ಲಿ ಮಾಡ್ಬಿಟ್ಟು ಮಾಡಿರೋದು ನಾವು. ಇವಾಗ ಮಗುದು ಮದ್ವೆ ಮಾಡ್ಬೇಕು, ಏನ್ ಮಾಡ್ಬೇಕು ಅರ್ಥ ಆಗ್ತದೆ. 3 ತಿಂಗಳು ಆಗಿಲ್ಲ ಸರ್ ಇನ್ನು. ವಸೀಮು ನಾಗೇಂದ್ರ ಬಾಬು, ತಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇರಬಹುದು. ಆ ಒಂದು ಮನೆ ಇದೆ, ಅದನ್ನ ತೆರವು ಮಾಡ್ತೀವಿ ಅಂತ ಪೊಲೀಸರು ಹೇಳ್ತಾ ಇರುವಂತದ್ದು. ಮತ್ತೊಂದು ಭಾಗದಲ್ಲಿ ಮನೆಯವರು ಅಂದ್ರೆ ಮನೆ ಮಾಲೀಕರು ಇವರು ಏನಿದ್ದಾರೆ ಅವರು ಅದನ್ನ ತಡೆಯುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ವಾಗ್ವಾದ ಆಗ್ತಾ ಇದೆ. ಮತ್ತೊಂದು ಭಾಗದಲ್ಲಿ ತೆರವು ಕಾರ್ಯಾಚರಣೆ ಏನಿದೆ, ಆ ಒಂದು ತೆರವು ಕಾರ್ಯಾಚರಣೆಯನ್ನ ಮಾಡಬೇಕಾದ್ರೆ ಇಲ್ಲಿನ ಜನ ಕೂಡ ಅಡ್ಡಿಪಡಿಸ್ತಾ ಇರುವಂತದ್ದು. ಇಲ್ಲಿರುವಂತಹ ಅಂದ್ರೆ ಮನೆ ಮಾಲೀಕರನ್ನು ಕೂಡ ಮಾತನಾಡಿಸಿದೀವಿ ನಾವೀಗ. ತಾವು ನೋಡಬಹುದು, ಅವರು ನಾವು ಈ ಮನೆಯಲ್ಲೇ ಇರ್ತೀವಿ, ಈ ಮನೆಯಲ್ಲೇ ಸಾಯ್ತೀವಿ, ನಮಗೆ ನ್ಯಾಯ ಸಿಗೋವರೆಗೂ ನಾವು ಇದನ್ನ ತೆರವು ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಅಕ್ರಮ ಮನೆಗಳನ್ನ ತೆರವು ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ರೆ ಪೊಲೀಸರ ಸಮ್ಮುಖದಲ್ಲಿ ಒಂದು ರೀತಿಯಲ್ಲಿ ಹೈಡ್ರಾಮಾ ಕೂಡ ಸೃಷ್ಟಿಯಾಗಿತ್ತು. ನಿವಾಸಿಗಳು ಅದನ್ನ ವಿರೋಧವನ್ನ ವ್ಯಕ್ತಪಡಿಸುವಂತ ಸಂದರ್ಭದಲ್ಲಿ ವಾಗ್ವಾದ ಏರ್ಪಟ್ಟಿತ್ತು. ಅಷ್ಟೇ ಅಲ್ಲದೆ ಹೈಡ್ರಾಮಾ ಕೂಡ ಸೃಷ್ಟಿಯಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ಈ ಕ್ಷಣಕ್ಕೆ ಅಲ್ಲಿ ಏನಾಗ್ತಾ ಇದೆ? ಎಸ್ ನಾಗೇಂದ್ರ ಬಾಬು, ಖಂಡಿತವಾಗ್ಲೂ ಕೂಡ ಕೋಗಿಲು ಲೇಔಟ್ ಆಯ್ತು. ಈಗ ತನಿಸಂದ್ರದ SRK ನಗರದಲ್ಲೂ ಕೂಡ
JCB ಸದ್ದು ಮಾಡ್ತಾ ಇದೆ. ಸದ್ಯ ನಾವೀಗ ಅದೇ ಸ್ಪಾಟ್ ನಲ್ಲಿ ಇದೀವಿ. ಆದ್ರೆ ಇಲ್ಲಿ ಒಂದು ದುರಂತ ಕತೆ ಕೂಡ ಇರುವಂತದ್ದು. ಕೇವಲ 3 ತಿಂಗಳ ಹಿಂದೆ ಮಾತ್ರ ಈ ಒಂದು ಮನೆ ಮಾಲೀಕರು ಕೊಂಡ್ಕೊಂಡಿರ್ತಾರೆ. ಫಾತಿಮಾ ಅನ್ನೋರ ಬಳಿ ಆ ಒಂದು ಮನೆಯನ್ನ ಕೊಂಡ್ಕೊಂಡಿರ್ತಾರೆ. ಆದ್ರೆ ಮನೆ ಕೊಳ್ಳಲು ಅವರು ಏನು ಮನೆಯ ಮಗಳ ಮದುವೆ ಇತ್ತು, ಆ ಮದುವೆಗೆ ಪರ್ಚೇಸ್ ಮಾಡಿದಂತಹ ಗೋಲ್ಡಿನ ಅಡ ಇಟ್ಟು ಆ ಹಣದಿಂದ ಅವರು ಮನೆಯನ್ನ ಕೊಂಡ್ಕೊಂಡಿದ್ರಂತೆ. ಸದ್ಯ ಈಗ ಅದು BDA ಜಾಗ ಅಂತ ಹೇಳಿ ಅಧಿಕಾರಿಗಳು ಅದನ್ನ ಒತ್ತುವರಿ ಮಾಡಿದ್ದಾರೆ. ಅದಕ್ಕೆ ಮನೆಯ ಮಾಲೀಕರು ಆಕ್ರೋಶವನ್ನು ಹೊರಹಾಕ್ತಾ ಇರುವಂತದ್ದು. ಅವ್ರನ್ನ ಮಾತನಾಡ್ಸೋಣ ಏನಂತ ಅಂತಾರೆ ಅನ್ನೋದನ್ನ ಅವರಿಂದನೇ It's been only 3 months we have been here. ಕನ್ನಡ ಅಂತಾನೆ. ಇವಾಗ ನಾವು ಮನೆ ತಗೊಂಡ್ಬಿಟ್ಟು ಬರೇ 3 ತಿಂಗಳು ಆಗಿರೋದು ಈ ರಿಜಿಸ್ಟರ್ ಈ ಖಾತಾ ಎಲ್ಲ ಪೂರ್ತಿ ಆಗಿದೆ. ಆದ್ರೂ ನಮ್ಗೆ ಒಂದಿನ ಮುಂಚೆನೂ ನೋಟಿಸ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಇವಾಗ ಬಂದ್ಬಿಟ್ಟು ಹೊಡೆಯಕ್ಕೆ ಬರ್ದಿದ್ದಾರೆ. ಇವಾಗ ನಮ್ಮ ಹತ್ರ ಅಡ್ವಾನ್ಸ್ಗೇನು ದುಡ್ಡು ಇಲ್ಲ. ನಾವು ತಲೆ ತುಂಬಿ ಸಾಲನಲ್ಲಿ ಇದೀವಿ, ಒಡವೆ ಇಟ್ಬಿಟ್ಟಿದೀವಿ, ಇರೋದು ಮನೆ ಸೇಲ್ ಮಾಡ್ಬಿಟ್ಟಿದೀವಿ, ಎಲ್ಲ ಆಗ್ಬಿಟ್ಟು ನಾವು ರೋಡ್ ನಲ್ಲಿ ಇದ್ದೀವಿ. ನಮ್ದು ಸಾಮಾನ್ಯ ಎಲ್ಲ ರೋಡ್ ನಲ್ಲಿ ಇದೆ. ನಾವು ಎಲ್ಲಿ ಹೋಗ್ಬೇಕು? ಇವಾಗ ನಮ್ಮ ಮನೆ ಹೊಡೆದ್ರೆ ನಮ್ ಜೊತೆ ಹೊಡೆದ್ಬಿಡಿ. ಇವಾಗ ನಮ್ಗೆ ಬದುಕಿಗೆ ಜಾಗನೇ ಇಲ್ಲ, ಆ ತರ ಮಾಡ್ಬಿಟ್ಟಿದ್ದಾರೆ. ಇವಾಗ ನಮ್ಗೆ ನ್ಯಾಯ ಬೇಕು. ನಾವು ಗವರ್ಮೆಂಟ್ ಸರ್ಕಾರ, ಇದು ಕಾಂಗ್ರೆಸ್ ಸರ್ಕಾರ ನಮ್ಗೆ ಒಳ್ಳೇದು ಮಾಡುತ್ತೆ ಅಂತ ಈ ತರ ಮಾಡ್ತಾರೆ ಅಂತ ನಾವು ಒಂಚೂರನ್ನು ಜ್ಞಾಪಕ ಮಾಡಿಲ್ಲ. ಇವಾಗ ಈ ತರ ಆಗಿರೋದು ನಮ್ಗೆ ನ್ಯಾಯ ಬೇಕು. ನಾವು ಮನೆ ಬಿಟ್ಟು ಆಚೆ ಹೋಗಲ್ಲ. ಆ ತರ ಏನಾದ್ರೂ ಬುಲ್ಡೋಸರ್ ಬಂದ್ರೆ ನಮ್ಮ ಮೇಲೆಯಿಂದ ಹೋಗಿ. ಸರ್ ಏನಾಗ್ತಿದೆ ಇಲ್ಲಿ ಅನ್ನುವಂಥದ್ದು ತಾವು ಕೂಡ ಅಂದ್ರೆ 3 ತಿಂಗಳ ಹಿಂದೆ ಮಾತ್ರ ಮನೆಯನ್ನ ಕೊಂಡ್ಕೊಂಡಿದ್ರಿ ಅನ್ನುವಂತಹ ಒಂದು ಮಾತಿದೆ. ಜೊತೆಗೆ ಅದು ಕೂಡ ಮದುವೆನ ಪೋಸ್ಟ್ಪೋನ್ ಮಾಡಿ ಈ ಒಂದು ಮನೆಯನ್ನ ಕೊಂಡ್ಕೊಂಡಿದ್ರಿ ಅನ್ನುವಂಥದ್ದು. ಸದ್ಯ ಈಗ ಮನೆಯನ್ನ ಒತ್ತುವರಿ ಮಾಡ್ತಾ ಇದ್ದಾರೆ. ಅವಾಗ ಅಂದ್ರೆ ಮನೆ ಕೊಳ್ಳುವಾಗ ನಿಮ್ಗೆ ಗೊತ್ತಿರ್ಲಿಲ್ವಾ ಇದು BDA ಜಾಗ ಅನ್ನುವಂಥದ್ದು? ಸರ್ ನಮ್ಗೆ ಗೊತ್ತಿದ್ದಿಲ್ಲ, ಯಾಕಂದ್ರೆ ನಾವು ಡಾಕ್ಯುಮೆಂಟ್ ಲೀಗಲ್ ಆದ್ರೂ ಮಾಡಿದೀವಿ. ಅದರಲ್ಲಿ BDA ಅನ್ಬಿಟ್ಟು ಬಂದಿಲ್ಲ ನಮ್ಗೆ. ಇವಾಗ ಎಲ್ಲ ರಿಜಿಸ್ಟರ್ ಎಲ್ಲ ಮಾಡಿದೀವಿ. 3.5 ಲಕ್ಷ ಏನೋ ಗೌರ್ಮೆಂಟ್ ಫೀಸ್ ತಗೊಂಡಿದ್ದಾರೆ ರಿಜಿಸ್ಟ್ರೇಷನ್ಗೆ. ಗೌರ್ಮೆಂಟ್ ಫೀಸ್ ಹೆಂಗ್ ತಗೊಂತಾರೆ BDA ಪ್ರಾಪರ್ಟಿಗೆ? ಈ ಖಾತಾ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಬಿಲ್ ನಮ್ಮ ಹೆಸರು ಮೇಲೆ ಆಗಿದೆ. ಇವಾಗ ಒಂದ್ಸತಿ ಬಂದ್ಬಿಟ್ಟು ಬೆಳಗ್ಗೆ ಬಂದ್ಬಿಟ್ಟು ಮನೆ ಖಾಲಿ ಮಾಡಿ ಅಂದ್ರೆ ಎಲ್ಲಿ ಹೋಗ್ಬೇಕು ನಾವು? ನಮ್ಗೆ ನ್ಯಾಯ ಬೇಕು. ನಾವ್ ಏನ್ ಮಾಡ್ಲಿ ಹೇಳಿ? ಬರೀ ಈ ತರಾನ ಮಾಡ್ತಾ ಇರೋದು. ನೋಡಿ ಬಂದ್ಬಿಟ್ಟು ಇವಾಗ ಈ ಅಮ್ಮದು ಬರ್ತಾ ನಿಮಗೆ ಇವರು ಅಂದ್ರೆ ಈ ಒಂದು ಮನೆಯನ್ನ ಮಾರಾಟ ಮಾಡಿರುವಂತದ್ದು ಅಥವಾ ಸೈಟ್ ಅನ್ನು ಮಾರಾಟ ಮಾಡಿದ್ಯಾರು? ಫಾತಿಮಾ ಅನ್ಬಿಟ್ಟು ಇವಾಗ ಅವ್ರ ಮನೆ SBR ಲೇಟ್ ಅಲ್ಲಿ ಇರೋದು. ಬ್ರೋಕರ್ ಇಲ್ಲೇ ಇರೋದು. ಅವ್ನು ಬೆಳಗ್ಗೆ ಓಡಿ ಹೋಗಿರೋದು. ಇವಾಗ ಇನ್ನೂ ಬಂದಿಲ್ಲ ಅವನು. ಆ ತರ ಆಗಿದೆ ಸರ್. ಇವಾಗ ನಾವು ಏನ್ ಮಾಡ್ಬೇಕು? ನಿಮ್ ಚಾನೆಲ್ ಇಂದಾನೆ ನಮ್ಗೆ ಸರ್ಕಾರಕ್ಕೆ ಇದ್ ಮಾಡಿಸ್ಬೇಕು ನೀವು. ಈಗ BDA ಅಧಿಕಾರಿಗಳು ಬಂದು ಒತ್ತುವರಿ ಮಾಡ್ತೀವಿ ಅಂತ ಹೇಳ್ತಿದಾರಲ್ಲ, ನೋಟಿಸ್ ಏನಾದ್ರು ಕೊಟ್ಟಿದ್ರೆ? ಇಲ್ಲ ಸರ್, ಕೊಟ್ಟಿಲ್ಲ. ನೋಟಿಸ್ ಇಲ್ಲ, ಏನಿಲ್ಲ. ಬೆಳಗ್ಗೆ ಬಂದ್ಬಿಟ್ಟು ಪೊಲೀಸ್ ಅವ್ರ ಜೊತೆ ಬಂದ್ಬಿಟ್ಟು ಮನೆ ಖಾಲಿ ಮಾಡಿ ಅಂತ ಇರೋದು. ಸರ್ಕಾರಕ್ಕೆ ಅದೇ ಹೇಳೋದು. ಸರ್ಕಾರಕ್ಕೆ ನಮ್ಗೆ ನ್ಯಾಯ ಬೇಕು. ನಾವು ಎಲ್ಲ ಬಡವರು ಎಲ್ಲಿ ಹೋಗ್ಬೇಕು? ನೋಡಿ ಮಗುದ್ ಮದ್ವೆ ಇದ್ದಿದ್ದು, ಮದ್ವೆ ಡಿಲೇ ಮಾಡಿದೀವಿ. ಒಡವೆ ಇಲ್ಲ, ಏನಿಲ್ಲ, ಸಾಲ ಮಾಡಿರೋದು. ನೋಡಿ 50 ಲಕ್ಷ ಬಿದ್ದಿದೆ ಸರ್ ಎಲ್ಲ ಸೇರಿಸಿ. ನಾವು ಇನ್ನೊಂದು ಚಿಕ್ಕದ ಮನೆ ಇದ್ದು ಅದ್ ಮಾಡ್ಬಿಟ್ಟು ಮಕ್ಕಳು ಇದ್ದಾರೆ, ಇವತ್ತೆಲ್ಲ ಫ್ಯೂಚರ್ಗೆ ಆಗತ್ತೆ ಅನ್ಬಿಟ್ಟು ಸಾಲ ಗಿಲ್ಲ ಎಲ್ಲಿ ಮಾಡ್ಬಿಟ್ಟು ಮಾಡಿರೋದು ನಾವು. ಇವಾಗ ಮಗುದು ಮದ್ವೆ ಮಾಡ್ಬೇಕು, ಏನ್ ಮಾಡ್ಬೇಕು ಅರ್ಥ ಆಗ್ತದೆ. 3 ತಿಂಗಳು ಆಗಿಲ್ಲ ಸರ್ ಇನ್ನು. ವಸೀಮು ನಾಗೇಂದ್ರ ಬಾಬು, ತಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇರಬಹುದು. ಆ ಒಂದು ಮನೆ ಇದೆ, ಅದನ್ನ ತೆರವು ಮಾಡ್ತೀವಿ ಅಂತ